ಯಾರು ವೀರಭದ್ರೇಶ್ವರ ಸ್ವಾಮಿ ಕೃಪೆಗೆ ಪಾತ್ರರಾಗಿ ಬಂದು ಅವರ ಸಂಕಷ್ಟಗಳನ್ನ ಭಗವಂತನ ಹತ್ರ ಮರೆ ಹಿಡಿದಾಗ ಆ ಭಗವಂತನ ಒಂದು ಕೃಪೆಯಿಂದ ಸುಖ ಶಾಂತಿ ನೆಮ್ಮದಿ ಆದಷ್ಟು ವೇಗವಾಗಿ ಸಿಗುವಂತದ್ದು ಗುರು ವೀರಭದ್ರೇಶ್ವರ ಆಶೀರ್ವಾದದಿಂದ. ಯಾರು ನನ್ನದು ನಂದು ಅಂತ ಅಹಂಕಾರವನ್ನು ತೊರೆದು ಬಂದು ಆ ಭಗವಂತನ ಮರೆಯಾದಾಗ ನಿಮ್ಮೆಲ್ಲ ಸಂಕಷ್ಟಗಳನ್ನ ವೇಗದಲ್ಲಿ ಪರಿಹಾರ ಮಾಡಿ ನಿಮ್ಮ ಸುಖ ಶಾಂತಿ ನೆಮ್ಮದಿ ಕೊಡುವಂತವನೇ ಆ ವೀರಭದ್ರೇಶ್ವರ. ವೀರಗಾಸೆಯ ಹಾಕಿರುವಂಥ ವೀರಭದ್ರ ಶರಣು. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಭದ್ರಕಾಳಿ ದೇವಸ್ಥಾನ. ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಹೊಸಕೋಟೆ ತಾಲೂಕು, ಬೆಂಗಳೂರು ಕೋಲಾರ ಹೆದ್ದಾರಿಯ ತಾವರೆಕೆರೆ ಹತ್ತಿರ ಇರುವ ಕಾಳಪ್ಪನಹಳ್ಳಿ ಗ್ರಾಮ. ಬೆಂಗಳೂರಿನಿಂದ ಸರಿಸುಮಾರು 50 ಕಿಲೋಮೀಟರ್ ಸಮೀಪದಲ್ಲಿದೆ. ಹೊಸಕೋಟೆಯಿಂದ ಸರಿಸುಮಾರು 16 ಕಿಲೋಮೀಟರ್ ಸಮೀಪದಲ್ಲಿದೆ. ವೀರಗಾಸೆಯ ಹಾಕಿರುವಂಥ ವೀರಭದ್ರ ಶರಣು. ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ತನ್ನೋ ವೀರಭದ್ರ ಪ್ರಚೋದಯಾತ್. ಎಲ್ಲರಿಗೂ ನಮಸ್ಕಾರ. ಶ್ರೀ ಕ್ಷೇತ್ರ ಕಾಳಪ್ಪನಹಳ್ಳಿಯ ಗ್ರಾಮದಲ್ಲಿ ನೆಲೆಗೊಂಡು ಭದ್ರಕಾಳಿ ಸಮೇತವಾಗಿ ಮಹಾವೀರಭದ್ರೇಶ್ವರ ಸ್ವಾಮಿ ನೆಲೆಸಿರುವಂಥ ಪುಣ್ಯಕ್ಷೇತ್ರ. ವೀರಭದ್ರ ಸ್ವಾಮಿ ಅಂತಂದರೆ ಬಹಳಷ್ಟು ಶಕ್ತಿ ಇರುವಂಥದ್ದು. ಶಿವನ ಇನ್ನೊಂದು ರೂಪ ಮಹಾವೀರಭದ್ರೇಶ್ವರ. ವೀರಭದ್ರ ಅಂತಂದರೆ ಕೇಳಿದನ್ನು ಪ್ರಸಾದವಾಗಿ ನೀಡುವಂಥದ್ದು, ಅತಿ ವೇಗದಲ್ಲಿ ಸಮಸ್ಯೆಗಳನ್ನು ಪರಿಹಾರ ಮಾಡಿ ನಮ್ಮ ಜೀವನದಲ್ಲಿ ಸುಖ ಶಾಂತಿಯನ್ನು ಕೊಡುವಂಥದ್ದು ಮಹಾವೀರಭದ್ರ ಸ್ವಾಮಿಯವರು. ಆಗ ಈ ಕ್ಷೇತ್ರದಲ್ಲಿ ವೀರಭದ್ರ ಸ್ವಾಮಿ ಸ್ಥಾಪನೆಯಾಗಿ ಇವತ್ತಿಗೆ 48ನೇ ದಿವಸ ಮಂಡಲ ಪೂಜೆ ಸಂಪೂರ್ಣವಾಗಿ ಹೋಮ ಕೈಕರ್ಯಗಳನ್ನು ಸಂಪೂರ್ಣವಾಗಿ ಮುಗಿಸಿ ಅಪ್ಪನವರನ್ನು ವಿಶೇಷವಾಗಿ ಪೂಜೆಯನ್ನು ಮಾಡಿ ಅಪ್ಪನವರ ವಿಶೇಷವಾದ ಒಂದು ಅಲಂಕಾರವನ್ನು ಮಾಡಿ ವಿಶೇಷ ಅಭಿಷೇಕಗಳನ್ನು ಸಲ್ಲಿಸಿ ಅಷ್ಟೋತ್ತರಗಳನ್ನು ಸಲ್ಲಿಸಿ ವೀರಭದ್ರ ಸ್ವಾಮಿಗೆ ವಿಶೇಷ ಅಲಂಕಾರ ಮಾಡಿರುವಂಥದ್ದು ಈ ಕ್ಷೇತ್ರದಲ್ಲಿ ಬಹಳಷ್ಟು ವಿಶೇಷ. ವೀರಭದ್ರ ಸ್ವಾಮಿ ಅಂತಂದರೆ ಬಹಳಷ್ಟು ಜೀವನದಲ್ಲಿ ಸುಖ ಶಾಂತಿಯನ್ನು ಕೊಡುವಂಥದ್ದು. ಶಿವನ ಇನ್ನೊಂದು ಸ್ವರೂಪ ಅಂತ ಹೇಳ್ಬೋದು ನಾವು ವೀರಭದ್ರ ಸ್ವಾಮಿ. ಖಡ್ಗವನ್ನು ಹಿಡಿದು ಶತ್ರುಗಳನ್ನು ಸಂಹಾರ ಮಾಡಿ ರಾಕ್ಷಸರು ಸಂಹಾರ ಮಾಡಿ ಲೋಕ ಕಲ್ಯಾಣಕ್ಕಾಗಿ ಭಗವಂತನು ಭೂವಿಗೆ ಬಂದು ನೆಲೆಸಿರುವಂಥದ್ದೇ ಬಹಳಷ್ಟು ಶಕ್ತಿ ಇರುವಂಥದ್ದು ವೀರಭದ್ರ ಸ್ವಾಮಿ. ಯಾಕಂದರೆ ವೀರಭದ್ರ ಸ್ವಾಮಿ ಹೆಂಗೆ ಉದ್ಭವ ಆಯಿತು, ವೀರಭದ್ರ ಸ್ವಾಮಿ ಜನನ ಹೆಂಗಾಯಿತು ಅಂತಂದಾಗ ಸುಮಾರು ಆ ಕಥೆಗಳು ಬೇಕಾದಷ್ಟಿದೆ. ಪಾರ್ವತ ದೇವಿಯ ಒಂದು ಮಗನಾದಂಥ ವೀರಭದ್ರ ಸ್ವಾಮಿ, ಶಿವನ ಮಗನಾದಂಥ ವೀರಭದ್ರ ಸ್ವಾಮಿ. ವೀರಭದ್ರ ಸ್ವಾಮಿಯ ಒಂದು ಆರಾಧನೆ ಭಕ್ತಿಯಿಂದ ಶ್ರದ್ಧೆ ಭಕ್ತಿಯಿಂದ ಯಾರು ಆ ಯಪ್ಪನನ್ನು ಪೂಜೆ ಮಾಡ್ತಾರೋ ಅವರಿಗೆ ಇಷ್ಟಾರ್ಥಗಳನ್ನು ಕೊಟ್ಟು ಅವರ ಸಮಸ್ಯೆಗಳನ್ನು ಅತಿ ವೇಗದಲ್ಲಿ ಪರಿಹಾರ ಮಾಡುವಂಥದ್ದೇ ಮಹಾವೀರಭದ್ರ ಸ್ವಾಮಿ ಅಂತ ಹೇಳ್ಬೋದು ನಾವು. ದಕ್ಷ ಸಂಹಾರಕ್ಕಾಗಿ ಜನನ ಎತ್ತಿದ ವೀರಭದ್ರ ಸ್ವಾಮಿ ನಾನು ನನ್ನದು ಎನ್ನದ ದಕ್ಷನ ಅಹಂಕಾರವನ್ನು ತೊರೆದು ಆ ದಕ್ಷನ ರುಂಡವನ್ನು ಸಂಹಾರ ಮಾಡಿ ಆ ನಾನು ನನ್ನದನ್ನು ತೊರೆದು ಆ ದಕ್ಷ ಸಂಹಾರ ರುಂಡಲನ್ನು ಮಾಡಿ ಆಗ ಅದಕ್ಕಾಗಿ ಉದ್ಭವಿಸಿದ ಮಹಾವೀರಭದ್ರೇಶ್ವರನ ಅಂತ ಹೇಳ್ಬೋದು. ಶಿವನ ಬೆವರಿನಿಂದ ಉದ್ಭವಿಸಿದ ಮಹಾವೀರಭದ್ರ ಸ್ವಾಮಿಯ ಒಂದು ಸ್ವರೂಪ. ದಕ್ಷಿಣ ಸಂಹಾರಕ್ಕಾಗಿ ಜನ್ಮ ಎತ್ತಿ ಈ ಕಲಿಯುಗದಲ್ಲಿ ನಿಜವಾದ ದೇವತಾಗಿ ನೆಲೆಸಿರುವಂಥ ಗುರು ವೀರಭದ್ರೇಶ್ವರ ಸ್ವಾಮಿಯವರ ಬಹಳಷ್ಟು ಪವಾಡಗಳು ಬಹಳಷ್ಟು ಶಕ್ತಿ ಇರುವಂಥದ್ದು ಬಹಳಷ್ಟು ವಿಶೇಷ. ಹಾಗಾಗಿ ದಕ್ಷ ಯಾಗ ಮಾಡಬೇಕಾದ್ರೆ ಇಡೀ ಕೈಲಾಸ ಭೂಲೋಕವ ಸುಡುವಂಥ ಯಾಗ ಮಾಡ್ತಿದ್ದರು. ಆ ಪಾರ್ವತ ದೇವಿ ಆ ಯಾಗಕ್ಕೆ ಹೋದಾಗ ಆ ಪಾರ್ವತ ದೇವಿಗೆ ದಕ್ಷ ಅವಮಾನಗಳನ್ನು ಮಾಡಿ ಅಲ್ಲಿ
ನೀನು ಇಲ್ಲಿಗೆ ಬರಬಾರ್ದಾಗಿತ್ತು, ಅವಮಾನ ಅಂತೇಳಿ ಅವಮಾನ ಮಾಡಿದಾಗ ಆ ಪಾರ್ವತಾದೇವಿ ಮಾಡಿದಂಥ ದಕ್ಷ ಯಾಗಕ್ಕೆ ಬಿದ್ದು ಪ್ರಾಣವನ್ನು ಕಳ್ಕೊಂಡಂಥ ಪಾರ್ವತಾದೇವಿ. ಆಗ ಶಿವನ ಕೋಪಗೊಂಡು ತನ್ನ ಬೆವರಿನಿಂದ ಕೋಪಿಷ್ಠನಾಗಿ ವೀರಭದ್ರೇಶ್ವರನ ಅಪ್ಪಳಿಸಿದಾಗ ಆ ಜನನ ಆಗಿತ್ತು ಮಹಾವೀರಭದ್ರ ಸ್ವಾಮಿ. ಅಘೋರವಾದ ಒಂದು ರೂಪ. ಆ ಜನನ ಆಗಿ ತಂದೆ ನಾನಿಲ್ಲಿ ಕರೆದಿದ್ದ ಕಾರಣವೇನು ಅಂತಂದಾಗ ನಾನು ನಂದು ಎನ್ನುವ ದಕ್ಷ ಸಂಹಾರವನ್ನು ಮಾಡಿ ಲೋಕ ಕಲ್ಯಾಣವನ್ನು ಮಾಡು ಅಂತೇಳಿ ಆ ದಕ್ಷಿಣ ಯಾಗಕ್ಕೆ ಕಳಿಸಿ ಆ ಯಾಗವನ್ನೆಲ್ಲ ಧ್ವಂಸ ಮಾಡಿ ಅಲ್ಲಿರುವಂಥ ರಾಕ್ಷಸ ಗಣಗಳನ್ನು ಸಂಹಾರ ಮಾಡಿ ಅದಾದ ನಂತರ ಆ ದಕ್ಷಿಣ ರುಂಡವನ್ನು ಹರಿದು ಕುರಿಯ ತಲೆಯನ್ನಿಟ್ಟವರೇ ಮಹಾವೀರಭದ್ರ ಸ್ವಾಮಿ. ಹಾಗಾಗಿ ಲೋಕ ಕಲ್ಯಾಣವಾಗಿ ಮಾಡಿದಂಥ ಮಹಾವೀರಭದ್ರೇಶ್ವರನ ಈ ಕ್ಷೇತ್ರದಲ್ಲಿ ಭದ್ರಕಾಳಿ ಸಮೇತ ವೀರಭದ್ರ ಸ್ವಾಮಿ ನೆಲೆಸಿರುವಂಥ ಪುಣ್ಯಕ್ಷೇತ್ರ. ಈ ಅಪ್ಪನ ಯಾರು ನಂಬುತ್ತಾರೋ ಅವರಿಗೆ ಇಷ್ಟಾರ್ಥಗಳನ್ನು ಕೊಡ್ತಾನೆ, ಅವರ ಕೇಳಿದ ಪ್ರಸಾದವಾಗಿ ನೀಡ್ತಾನೆ. ಮತ್ತೆ ಶತ್ರುಗಳ ಖಡ್ಗದಿಂದ ಬಡಿಯುವಂಥದ್ದು. ನಾನು ನನ್ನದಂತ ಯಾರು ಈ ಕ್ಷೇತ್ರಕ್ಕೆ ಬರ್ತಾರೋ ಅವರನ್ನ ಒಳ್ಳೆ ಮನಸ್ಸಿನಿಂದ ಹೊರಗೆ ಆ ದೇವಾಲಯಕ್ಕೆ ಬಿಡುವಂಥದ್ದು ಮಹಾವೀರಭದ್ರ ಸ್ವಾಮಿ. ಹಾಗಾಗಿ ಈ ಕ್ಷೇತ್ರಕ್ಕೆ ಬಂದು ಆ ವೀರಭದ್ರ ಸ್ವಾಮಿಯ ದರ್ಶನ ಪಡೆದು ಅದಾದ ನಂತರ ಭೈರವನ ದರ್ಶನ ಪಡೆದು ಚೌಡಿಯನ ದರ್ಶನ ಪಡೆದು ಭದ್ರಕಾಳಿಯನ ದರ್ಶನ ಪಡೆದಾಗ ನಿಮ್ಮ ಎಲ್ಲ ಸಮಸ್ಯೆಗಳು ಶೀಘ್ರವಾಗಿ ಪರಿಹಾರ ಆಗ್ತದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ವೀರಭದ್ರ ಸ್ವಾಮಿ ಭದ್ರಕಾಳಿ ಸಮೇತವಾಗಿ ಎಲ್ಲರಿಗೂ ಅಷ್ಟೈಶ್ವರ್ಯನ ಕೊಟ್ಟು ಕಾಪಾಡಲಿ ಅಂತೇಳಿ ಯಾರು ವೀರಭದ್ರೇಶ್ವರ ಸ್ವಾಮಿ ಕೃಪೆಗೆ ಪಾತ್ರರಾಗಿ ಬಂದು ಅವರ ಸಂಕಷ್ಟಗಳನ್ನು ಭಗವಂತನ ಹತ್ರ ಮೊರೆ ಹಿಡಿದಾಗ ಆ ಭಗವಂತನ ಒಂದು ಕೃಪೆಯಿಂದ ಸುಖ ಶಾಂತಿ ನೆಮ್ಮದಿ ಆದಷ್ಟು ವೇಗವಾಗಿ ಸಿಗುವಂಥದ್ದು ಗುರು ವೀರಭದ್ರೇಶ್ವರ ಆಶೀರ್ವಾದದಿಂದ. ಯಾರು ನನ್ನದು ನಂದು ಅಂತ ಅಹಂಕಾರವನ್ನು ತೊರೆದು ಬಂದು ಆ ಭಗವಂತನ ಮರೆಯಾದಾಗ ನಿಮ್ಮೆಲ್ಲ ಸಂಕಷ್ಟಗಳಂತೆ ವೇಗದಲ್ಲಿ ಪರಿಹಾರ ಮಾಡಿ ನಿಮ್ಮ ಸುಖ ಶಾಂತಿ ನೆಮ್ಮದಿ ಕೊಡುವಂತವನೇ ಆ ವೀರಭದ್ರೇಶ್ವರ.
ನೋಡಿದ್ರಲ್ಲ ವೀಕ್ಷಕರೇ, ಕಾಳಪ್ಪನಹಳ್ಳಿ ಶ್ರೀ ಭದ್ರಕಾಳಿ ಅಮ್ಮನವರ ಆಶೀರ್ವಾದ ಅನುಗ್ರಹ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ. ಧನ್ಯವಾದಗಳು. ಟಿವಿ ಕನ್ನಡ.